ಸತ್ಯ ಯಮ ಎರಡನೇ ಭಾಗ. ಸತ್ಯ ಪದದ ಅರ್ಥವು ಪರಿಹಿತಾರ್ಥಂ ಮಂಗಮಾಂಸು ಯತ್ರತ್ವಂ ಸತ್ಯಂ, ಅಂದರೆ ಇತರರ ಕಲ್ಯಾಣದ ಉದ್ದೇಶಕ್ಕಾಗಿ ವಾಕ್ಯ ಮತ್ತು ಮನಸ್ಸಿನ ನಿಜವಾದ ಭಾವನೆ. ಇದರ ಹೆಸರು ಸತ್ಯ. ಇಂಗ್ಲಿಶಿನಲ್ಲಿ ಸತ್ಯ ಪದಕ್ಕೆ ಯಾವುದೇ ಪದವಿಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು. ಇಂಗ್ಲಿಷ್ನಲ್ಲಿ ಸತ್ಯ ಎಂದು ಕರೆಯುವುದನ್ನು ಸಂಸ್ಕೃತದಲ್ಲಿ ರಿಟ್ ಎಂದು ಕರೆಯಲಾಗುತ್ತದೆ. ರಿಟ್ ಎಂದರೆ ನೋಡಿದಂತೆ ಮಾತನಾಡುವುದು. ನಾವು ಸತ್ಯವನ್ನು ಅನುಸರಿಸಬೇಕೇ ಹೊರತು ಸಂಪ್ರದಾಯವನ್ನಲ್ಲ. ಸಾಪೇಕ್ಷತೆಯು ಸತ್ಯದ ಪ್ರಾಯೋಗಿಕ ಭಾಗದ ಆಧಾರವಾಗಿದೆ. ಅಂದರೆ ನಾವು ಸಮಯ, ಸ್ಥಳ ಮತ್ತು ಪಾತ್ರಕ್ಕೆ ಅನುಗುಣವಾಗಿ ವರ್ತಿಸಬೇಕು. ಆದರೆ ನಾವು ಯಾವಾಗಲೂ ಇತರರ ಕಡೆಗೆ ಕಲ್ಯಾಣದ ನಿಜವಾದ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಇತರರು ನಾವು ಇತರರ ಕಲ್ಯಾಣಕ್ಕಾಗಿ ಸುಳ್ಳು ಹೇಳಬೇಕಾದರೆ ಅದು ಸತ್ಯವನ್ನು ಅನುಸರಿಸುತ್ತದೆ. ಒಬ್ಬ ಅಮಾಯಕನು ಭಯದಿಂದ ನಿಮ್ಮ ಕಡೆಗೆ ಓಡುತ್ತಿದ್ದಾನೆ ಎಂದು ಭಾವಿಸೋಣ. ಅವನನ್ನು ಕೊಲ್ಲಲು ಭಯಂಕರ ಶಕ್ತಿಯುತ ವ್ಯಕ್ತಿ ಅವನ ಹಿಂದೆ ಬರುತ್ತಾನೆ. ಈಗ ಆ ಹೆದರಿದ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಅಡಗಿಕೊಂಡರೆ ಮತ್ತು ಭಯಾನಕ ಸ್ವಭಾವದ ದುಷ್ಟ ಮನುಷ್ಯ ನಿಮ್ಮ ಬಳಿಗೆ ಬಂದು ಹೀಗೆ ಮತ್ತು ವ್ಯಕ್ತಿ ಎಲ್ಲಿಗೆ ಹೋಗಿದ್ದಾನೆ ಎಂದು ಕೇಳುತ್ತಾನೆ. ಆ ಸಮಯದಲ್ಲಿ ನೀವು ಏನು ಮಾಡುತ್ತೀರಿ? ನೀವು ಸತ್ಯವನ್ನು ಅನುಸರಿಸುತ್ತೀರಾ ಅಥವಾ ಆಚರಣೆಯನ್ನು ಅನುಸರಿಸುತ್ತೀರಾ? ನಿರಪರಾಧಿಯ ಕೊಲೆಗೆ ಕಾರಣವಾಗುವುದು. ಆದರೆ ಇಲ್ಲಿ ಸುಳ್ಳು ಹೇಳುವುದು ಮುಗ್ಧ ವ್ಯಕ್ತಿಯ ಜೀವವನ್ನು ಉಳಿಸಬಹುದು. ಆ ಮುಗ್ಧ ವ್ಯಕ್ತಿಯ ಬಗ್ಗೆ ನೀವು ಕಲ್ಯಾಣದ ಭಾವನೆಯನ್ನು ಹೊಂದಿದ್ದೀರಿ. ಆದ್ದರಿಂದ ಸುಳ್ಳು ಹೇಳುವ ಮೂಲಕವೂ ನೀವು ಹೊಂದಿದ್ದೀರಿ ಸತ್ಯವನ್ನು ಮಾತ್ರ ಅನುಸರಿಸಿದರು.